ಹೇಳು ಮಿತು. ಏನ್ ಹೇಳಿ ಪಲ್ಲು, ನಾವ್ ಅನ್ಕೊಂಡಂಗೆ ಏನೂ ಆಗ್ತಾ ಇಲ್ಲ. ನಮ್ಮ ಎಲ್ಲಾ ಪ್ರಯತ್ನಗಳಲ್ಲೂ ನಾವು ಫೇಲರ್ ಆಗ್ತಾನೆ ಇದ್ವಿ. ನಾ ಫೇಲ್ಯೂರ್ ಆಗ್ತಿಲ್ಲ, ಈ ರೀತಿ ಆಗೋದಕ್ಕೆ ಕಾರಣ ಆಗ್ತಿದ್ದಾಳೆ. ಕಾರಣ ಯಾರ್ದಾದ್ರೂ ಇರ್ಬೋದು, ಆದ್ರೆ ಜೀವನ ಇರೋದು ನಮ್ದು ತಾನೆ. ಆ ಕಾರಣಕ್ಕೆ ಅಲ್ವಾ ಮಿತು ನಾನ್ ನಿನ್ನ ಬಿಟ್ಟು ಇಲ್ಲಿಗೆ ಬಂದು ಸೇರ್ಕೊಂಡಿರೋದು. ಆದ್ರೆ ಅದರಿಂದ ರಿಸಲ್ಟ್ ಬಂದಿಲ್ವಲ್ಲ ಪಲ್ಲು. ಹೇಗೋ ಅನಿತಾ ನಿಮ್ ಮನೆಗ್ ಬಂದು ಚಾಲೆಂಜ್ ಮಾಡಿದಾಳೆ, ಗೆದ್ದು ಆ ಜಾನ್ಸಿನ ಮನೆಯಿಂದ ಆಚೆ ಕಳಿಸ್ತಾಳೆ. ನೀನು ಅನಿತಾ ಜೊತೆ ನಮ್ಮ ಮನೆಗ್ ಬರ್ತೀಯ ಅಂತ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೆ ಪಲ್ಲು. ಆದ್ರೆ ಅದು ಸುಳ್ಳಾಗೋಯ್ತು. ನಾನು ಹಾಗೆ ಆಗುತ್ತಾ ಅಂತ ಅನ್ಕೊಂಡಿದ್ದೆ ಮಿತು. ಆದ್ರೆ ನಮ್ ಮನೆಯವರೆಲ್ರು ನಂದು ಒಂದೇ ಒಂದು ವೋಟ್ ಅಲ್ವಾ ಅಂತ ಹೇಳಿ ಬೇರೆ ಬೇರೆ ಕಾರಣಗಳಿಗೆ ಆ ಜಾನ್ಸಿಗೆ ಭಿಕ್ಷೆ ರೂಪದಲ್ಲಿ ವೋಟ್ ಹಾಕ್ಬಿಟ್ಟಿದ್ದಾರೆ. ಕಾರಣ ಏನಾದ್ರೂ ಇರ್ಬೋದು ಪಲ್ಲು, ಆದ್ರೆ ರಿಸಲ್ಟ್ ಮಾತ್ರ ನಮ್ ವಿರುದ್ಧವಾಗೇ ಬಂತಲ್ವಾ. ಹೌದು ಮಿತು, ನನ್ಗಂತೂ ತುಂಬಾ ಬೇಜಾರಾಗೋಗಿದೆ. ನಾನ್ ಖುಷಿಯಾಗಿದ್ದೀನಿ ಅನ್ಕೊಂಡು ಲವ್ ಮಾಡಿ ಮದ್ವೆ ಮಾಡ್ಕೊಂಡು ನಮ್ಗೆ ನಾವು ದೂರ ಇದ್ಕೊಂಡು ಶಿಕ್ಷೆ ಅನ್ಭವಿಸೋ ತರ ಆಗಿದೆ ನೋಡು. ನನ್ಗಂತೂ ನೀನ್ ಯಾವಾಗ ಈ ಮನೆಗ್ ಬರ್ತೀಯಾ ಅನಿಸ್ತಿದೆ. ನಾನು ಆ ಕ್ಷಣಕ್ಕೆ ಎದುರು ನೋಡ್ತಿದ್ದೀನಿ ಮಿತು. ನೀನ್ ಇಲ್ಲಿಗೆ ಬರ್ಬೇಕು ಅಂದ್ರೆ ಅನಿತಾ ಈ ಮನೆ ಸೊಸೆಯಾಗಿ ಬರ್ಬೇಕು ಅನ್ನೋದು ನನ್ಗೂ ಗೊತ್ತಿದೆ ಮಿತು. ಹೇಗಾದ್ರೂ ಮಾಡಿ ಅವಳನ್ನ ಆಚೆ ಕಳಿಸ್ಬಿಡು ಪಲ್ಲು. ಆಗ್ಲೇ ನಾವಿಬ್ರು ಖುಷಿಯಾಗಿರೋದಕ್ ಸಾಧ್ಯ. ಮಿತು, ನೀನ್ ಏನು ಅನ್ಕೊಂಡಿಲ್ಲ ಅಂದ್ರೆ ನಿನ್ ಹತ್ರ ಒಂದ್ ಮಾತ್ ಕೇಳಲಾ? ನನ್ನ ಹತ್ರ ಕೇಳೋದಕ್ಕೆ ನಿಂಗ್ ಪರ್ಮಿಷನ್ ಬೇಕಾ? ಅದೇನು ಅಂತ ಕೇಳು. ಏನಿಲ್ಲ ಮಿತು, ಒಂದ್ ವೇಳೆ ಆ ಜಾನ್ಸಿ ನಮ್ಮ ಅಣ್ಣನ್ ಬಿಟ್ಕೊಡ್ದೆ ನಿನ್ ತಂಗಿಗ್ ನಮ್ಮ ಅಣ್ಣ ಸಿಕ್ಕಿಲ್ಲ ಅಂದ್ರೆ ಮುಂದೇನ್ ಮಾಡೋದು? ದಿನ ಇಲ್ದೇ ಇದ್ದಿದ್ವಿ ಡೌಟು ಇವತ್ತು ಯಾಕೆ ಬಂತು ಪಲ್ಲು? ಇದು ಡೌಟ್ ಅಲ್ಲ ಮಿತು, ಒಂದ್ ವೇಳೆ ಆ ರೀತಿ ಏನಾದ್ರೆ ನಮ್ಮಿಬ್ರ ಕತೆ ಏನು? ಬೈ ಚಾನ್ಸ್ ಕೂಡ ಹಾಗಾಗಲ್ಲ ಅನ್ನೋ ನಂಬಿಕೆ ನನಗಿದೆ ಪಲ್ಲು. ಯಾಕಂದ್ರೆ ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ. ಅನ್ಕೊಂಡಿದ್ದನ್ನ ಹೇಗಾದ್ರೂ ಮಾಡಿ ಸಾಧಿಸ್ತೀಯ ಅನ್ನೋ ಭರವಸೆ ಇದೆ. ನಮ್ಗೋಸ್ಕರ ನೀನು ನಿಮ್ ಅಣ್ಣನ ಜೊತೆ ನಮ್ ತಂಗಿ ಮದುವೆ ಮಾಡಿಸ್ತೀಯ ಅನ್ನೋದು ನನ್ಗೆ ಚೆನ್ನಾಗಿ ಗೊತ್ತಿದೆ. ಇವನು ಯಾರು ಅಂತ ನನಗ್ ಗೊತ್ತಾಗ್ಬಿಡ್ತು. ಯಾರು ಯಾರು ಹೇಳಿ ಅತ್ತೆ? ನಿಮ್ ಚಿಕ್ಕ ಮಗ ಕೃಷ್ಣ ತಾನೆ? ನನ್ ಗಂಡ ಕೃಷ್ಣ ತಾನೆ? ಹೇಳಿ ಅತ್ತೆ. ಇದು ಕೃಷ್ಣ. ಇದು ಕೃಷ್ಣ ಅಲ್ಲ, ನನ್ನ ಮಗ ರಾಮಾಚಾರಿ. ರಾಮಾಚಾರಿ ಕೃಷ್ಣ ನೋಡಕ್ ಒಂದೇ ತರ ಇತ್ತು. ರಾಮಾಚಾರಿ ಬಂದ್ಮೇಲೆ ಒಂದ್ ಕಪ್ಪು ಮಚ್ಚೆ ಇತ್ತು. ಆ ಮಚ್ಚೆ ನಿನಗಿದೆ ಅಂದ್ರೆ ನೀನು ನನ್ ಕಂದ ರಾಮಾಚಾರಿ. ಅಯ್ಯೋ ನನ್ ಕಂದ ರಾಮಾಚಾರಿ, ನೀನ್ ಬದುಕಿದ್ಯಾ ಮಗ್ನ? ನೀನ್ ಬದುಕಿದ್ಯಾ ಕಂದ? ನೀನ್ ಬದುಕಿದ್ಯಾ? ನನ್ ಮಗ ರಾಮಾಚಾರಿ ಬದುಕಿದ್ದಾನೆ. ಅಂದ್ರೆ ರಾಮಾಚಾರಿ 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 ನೀನ್ ಬದುಕಿದ್ಯಾ ಅಂದ್ರೆ ಕೃಷ್ಣ ಕೃಷ್ಣ ಬದುಕಿಲ್ವೇನೋ? ಕೃಷ್ಣ ಬದುಕಿಲ್ವೇನೋ? ಸಮಾಧಾನ ಮಾಡ. ರಾಮಾಚಾರಿ ಏನು ಏನು ಇದೆಲ್ಲ? ನಮ್ ರಾಮಾಚಾರಿನ ಇವಳು ಸಾಯಿಸ್ತಿ ಅಂತ ಹೇಳ್ತಾ ಇದ್ದಾಳಲ್ಲೋ. ಈ ಪಾಪಿ ನನ್ ಮಗನ್ನ ಸಾಯಿಸ್ತಿ ಅಂತ ಹೇಳ್ತಾ ಇದ್ದಾಳಲ್ಲೋ. ಏನಾಯ್ತು ಮಗ್ನೆ? ಅವತ್ತು ನನ್ ಹುಟ್ಟಬ್ಬದ ದಿನಮ್ಮ. ಅವತ್ತು ಈ ರುಕ್ಕು ಕೃಷ್ಣ ನಮ್ಮ ಮನೆಗೆ ಬಂದಿದ್ರಲ್ಲ,
ಆಗ ನಾನು ಹೋಗುವಾಗ ನಾನು ಹಾಕಿದ್ದ ಬಟ್ಟೆನ ಇವಳು ನೋಡಿದಾಳೆ. ನಾವೆಲ್ಲ ಹೋದ್ಮೇಲೆ ಕೃಷ್ಣಂಗೆ ನಂದೇ ತರದ ಬಟ್ಟೆ ನೀನ್ ಕೊಟ್ಟಲ್ಲಮ್ಮ, ಆ ವಿಷಯ ಇವಳು ಗೊತ್ತಿರ್ಲಿಲ್ಲ. ಅಲ್ಲಿ ನನ್ ಸಾಯಿಸ್ಬೇಕು ಅಂತ ಇವರೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾಗ ನಾನು ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟೆ. ಆದ್ರೆ ಅಲ್ಲಿಗೆ ನನ್ನನ್ನು ಕಾಪಾಡಬೇಕು ಅಂತ ಬಂದಿದ್ ಕೃಷ್ಣ ಇವ್ರುಗಳ ಹತ್ರ ಸಿಕ್ಕಾಕೊಂಡ. ನಮ್ಮಿಬ್ರು ಬಟ್ಟೆ ಒಂದೇ ತರ ಇದ್ದಿದ್ರಿಂದ ನಮ್ ಕೃಷ್ಣನ್ನೇ ನಾನು ಅಂತ ಅನ್ಕೊಂಡು ಈ ಪಾಪಿಗಳೆಲ್ಲ ಕೃಷ್ಣನ್ನ ಚುಚ್ಚಿ ಸಾಯಿಸ್ಬಿಟ್ರಮ್ಮ. ಲೇ ಪಾಪಿ, ಯಾಕೆ ಯಾಕೆ ನನ್ ಮಗನ ಸಾಯಿಸ್ತೆ? ಅಂತ ಅನ್ಯಾಯ ನನ್ ಮಗ ನಿನಗೆ ಏನೇ ಮಾಡಿದ್ದ? ಅದನ್ನ ನಾನು ಹೇಳ್ತೀನಿ ಅತ್ತಮ್ಮ. ಕೃಷ್ಣ ನನ್ನ ಅತ್ಗೆ ಅಂತ ತಮ್ಮಂತರ ನೋಡ್ತಾ ಇದ್ದ. ಅದನ್ನ ಇವಳ ಕೈಲಿ ಸಹಿಸ್ಕೊಳಕ್ ಆಗಿಲ್ಲ. ಅಷ್ಟೇ ಅಲ್ಲ ಅತ್ತಮ್ಮ, ತಲೆಲ್ ಹೂವ, ಹಣೆಲ್ ಕುಂಕುಮ, ಕತ್ತಲ್ ತಾಳಿ, ಈ ತರ ನನ್ನ ಮುತ್ತೈದೆ ಯಾಕೆ ಇವಳ ಕೈ ನೋಡೋದಿಕ್ ಆಗ್ಲಿಲ್ಲ. ಅದಕ್ಕೆ ನನ್ ಗಂಡನ್ ಸಾಯಿಸಿ ನನ್ನ ವಿದ್ವೆ ಮಾಡ್ಬೇಕು ಅಂತ ಇವಳು ನೋಡಿದ್ಲು. ಆದ್ರೆ ಅವಳ ಗಂಡನ ಕೈಯಾರೆ ಸಾಯಿಸಿ ಅವಳೇ ಮುತ್ತೈದೆ ತನನ ಕಳ್ಕೊಂಡ್ಬಿಟ್ಲು. ಅಯ್ಯೋ ಪಾಪಿ, ಒಂದು ಹೆಣ್ಣಾಗಿ ಗಂಡನ ಕೊಲೆ ಮಾಡುವಷ್ಟು ಕಟಗ್ಲಾಗ್ಬಿಟ್ಟಿಲೆ ಪಾಪಿ. ಅವನ ಸಾಯ್ಸಕ್ಕೆ ನಿನಗೆ ಹೇಗಾದ್ರೂ ಮನಸ್ಸು ಬಂತೆ? ಅನ್ಯಾಯವಾಗಿ ನನ್ನ ಮೊಮ್ಮಗನ ಕೊಲೆ ಮಾಡ್ಬಿಟ್ಟಿಯಲ್ಲೇ ರಾಕ್ಷಸಿ. ಅಜ್ಜಿ 100 ಜನ ಬಂದ್ರು ನಮ್ ಕೃಷ್ಣನ್ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಒಂಥರ ಹುಲಿ ಇದ್ದಂಗ ಅವನು. ಆದ್ರೆ ಅವತ್ತು ಇವರೆಲ್ಲ ಅವನ್ನ ಸಾಯಿಸುವಾಗ ಅವನ್ ಏನು ಮಾತಾಡದೆ, ಏನು ಹೋರಾಡದೆ ಪ್ರಾಣ ಕೊಟ್ಟಿದ್ದಾನೆ ಅಂದ್ರೆ ಅದಕ್ ಕಾರಣ ಇವಳೆ. ಅವತ್ತು ಅವ್ನ್ ಸಾಯುವಾಗ ಇವಳ ಹತ್ರ ಸತ್ಯ ಹೇಳಿ ಅವ್ನ ಅಲ್ಲಿಂದ ತಪ್ಪಿಸ್ಕೋಬಹುದಾಗಿತ್ತು. ಆದ್ರೆ ಅವನಲ್ಲಿ ಸತ್ಯ ಹೇಳೋದ್ರಿಂದ ಈ ರಾಕ್ಷಸಿ ನನಗೆ, ಚಾರು ಮೇಡಮ್ಗೆ ತೊಂದರೆ ಕೊಡ್ತಾಳೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಸತ್ಯನೂ ಹೇಳ್ದೆ, ತನ್ನ ಪ್ರಾಣನೂ ಬಿಟ್ಟು ನನ್ನ ಆಯಸ್ಸನ್ನ ಜಾಸ್ತಿ ಮಾಡಿ ಹೋಗಿದ್ದಾನಜ್ಜಿ. ನನ್ ಕೃಷ್ಣ ಎಲ್ಲಮ್ಮ ಕೃಷ್ಣ, ಅವನ್ ಕೊಟ್ಟಿರೋ ಭಿಕ್ಷೆಯಿಂದಾನೇ ನಾನಿವತ್ತು ಜೀವಂತವಾಗಿದ್ದೀನಿ. ಅವನ್ ಸತ್ತು ನನ್ನ ಆಯಸ್ಸನ್ನ ಜಾಸ್ತಿ ಮಾಡಿ ಹೋಗಿದ್ದಾನಮ್ಮ. ಬಿಡು, ನಾನು ಹೋಗ್ಬೇಕು, ಬಿಡು ನನ್ನ. ಏನ್ ಹೇಳ್ದೆ? ಬಿಡ್ಬೇಕಾ? ಸಾಕ, ಇನ್ನೂ ಬೇಕಾ? ಎಲ್ಲೇ ಹೋಗ್ತಿದ್ಯಾ ಇಷ್ಟೆಲ್ಲ ಮಾಡಿ? ಎಲ್ಲ ಹೋಗ್ತಿದ್ಯಾ? ನೀನೀಗ ಹೋಗ್ಬೇಕಾಗಿರೋದು ಜೈಲ್ಗೆ. ಜೈಲಿಗೆ ಮಾತ್ರ ಅಲ್ಲ, ನೀನ್ ಕೊಲೆ ಮಾಡಿರೋದಕ್ಕೆ ನಿನ್ನ ಗಲ್ಲಿಗೆ ಏರಿಸ್ಬೇಕು. ಬಿಡಿ ನಾನು ಹೋಗ್ಬೇಕು, ಬಿಟ್ಬಿಡಿ ಪ್ಲೀಸ್. ಬಿಡು, ನಾನು ಹೋಗ್ಬೇಕು, ಬಿಡಿ ನನ್ನ. ಬಿಡಿ ನನ್ನ ಪ್ಲೀಸ್, ಬಿಟ್ಬಿಡಿ, ಬಿಡಿ. ನೀವೇನು ಯೋಚನೆ ಮಾಡ್ಬೇಕು, ಇವ್ರನ್ನ ನಾವ್ ನೋಡ್ಕೋತೀವಿ. ಏನ್ ಮಾಡ್ಬೇಕಂತಾನು ನಮಗ್ ಚೆನ್ನಾಗ್ ಗೊತ್ತಿದೆ. ಬಿಟ್ಬಿಡಿ, ಇಲ್ಲೇ ಬಿತ್ತಿರು. ಓಪನ್ ಮಾಡಿ ನನ್ನ ಬಿಟ್ಬಿಡಿ. ನಾನು ಹೋಗ್ಬೇಕು, ಬಾಗ್ಲು ತೆಗೀರಿ. ಹಾಗಾದ್ರೆ ಸತ್ತಿದ್ದು
ನನ್ ಗಂಡ ಕೃಷ್ಣನ ನಾನೇ ಅವನ್ನ ಸಾಯಿದ್ನ. ಅಯ್ಯೋ ದೇವ್ರೆ. ಏನು ಇವಾಗ ರುಕ್ಕು ಚಾರುಗೆ ಮಂಗಳಾರತಿ ಎಲ್ಲ ಮಾಡಿ ಅವ್ರ ಗಂಡನ್ ಕರ್ಕೊಂಡ್ ಹೋದ್ಲಾ? ಅಕ್ಕ ನಿಮ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ನೀವ್ ಏನ್ ಹೇಳ್ತಾ ಇದ್ರೋ ಅದಕ್ಕೆ ಆಪೋಸಿಟ್ ಆಗಿ ನಡೀತು. ಏನ್ ಹೇಳ್ತಿದ್ಯೋ? ಹೌದು ಅಕ್ಕ, ಇಲ್ಲಿ ದೊಡ್ಡ ಅವಾಂತರ ನಡೆದೋಯ್ತು. ಇಲ್ಲಿ ನೀವ್ ಯಾರನ್ನ ಕಳ್ಸಿದ್ರೋ ಅವರೇ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ಳೋ ತರ ಆಯ್ತು. ಲೇ ಅದೇನಾಯ್ತು ಅಂತ ಅರ್ಥ ಆಗೋ ತರ ಹೇಳು. ಅಕ್ಕ ಅದು ಏನಾಯ್ತು ಅಂತಂದ್ರೆ, ಚಾಕು ಹಾಕಿದ್ದೆ ನಾನು. ಇದೇ ಕೈಯಾರೆ ಅವನ್ನ ಚುಚ್ಚಿ ಸಾಯಿಸ್ದೆ. ಅದಕ್ಕೆ ಹೇಳ್ತಾ ಇದೀನಿ, ನೀನು ರಾಮಾಚಾರಿ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ನೀನು ನನ್ ಗಂಡ ಕೃಷ್ಣ. ಸತ್ಯ ಆಚೆ ಬಂತು. ಇಷ್ಟ ಆಯ್ತಕ್ಕ. ಅದ್ ಸರಿ, ಇವಾಗ ಅವಳನ್ನೇನ್ ಮಾಡಿದ್ರು? ಈಗ ಅವಳನ್ನ ರೂಮಲ್ಲಿ ಕೂಡಾಕಿದಾರಕ್ಕ. ಈ ಸ್ಟೋರಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಾಯ್ತು. ಆದ್ರೆ ಸ್ಟೋರಿಲಿ ಟ್ವಿಸ್ಟ್ ಏನಂತಂದ್ರೆ, ನೀವೇನಂತ ಅಂದ್ಕೊಂಡಿದ್ರೋ ಅದೆಲ್ಲ ಉಲ್ಟಾ ಆಗೋಯ್ತಷ್ಟೇ. ದಿನ ಸೀಕ್ರೆಟ್ ಆಗಿದ್ ವಿಷಯ ರಿವೀಲ್ ಆಗಿ ಎಲ್ರಿಗೂ ಗೊತ್ತಾಗಿದ್ರಿಂದ ಅವರಿಬ್ರು ತುಂಬಾ ಸಲೀಸಾಗಿ ಕೊನೆ ಹಂತಕ್ಕೆ ಬಂದಾಯ್ತು. ನನ್ನ ಕೃಷ್ಣ ಈ ಭೂಮಿಗೆ ಬರುವಾಗ್ಲೇನೆ ನಮ್ಮ ಮನೆಯವ್ರ ಜೊತೆ ಜಾಸ್ತಿ ದಿನ ಅಲ್ಲ ಅಂತ ದೇವ್ರ ಹತ್ರ ಬರ್ಸ್ಕೊಂಡ್ ಬಂದಿದ್ನೇನು. ಎಲ್ಲೋ ಕಳೆದೋಗಿದ, ಮತ್ತೆ ಸಿಕ್ತ. ನನ್ನ ಮಗ ಸಿಕ್ತ ಅಂತ ಸಂತೋಷ ಪಡುವಾಗ್ಲೆ ಮತ್ತೆ ಅವನ್ನ ಮನೆಲ್ಲ ಬಿಟ್ಬಿಟ್ಟು ಹೊರಟೋದ್ನಲ್ಲೋ. ಮಗ ಹೊರಟೋದ್ನಲ್ಲ ನಮ್ನೆಲ್ಲ ಬಿಟ್ಟು. ಸಮಾಧಾನ ಮಾಡ್ಕೊಮ್ಮ. ರಾಮಾಚಾರಿ, ನೀನು ಬದುಕಿದ್ಯಾ ಅಂತ ಖುಷಿ ಪಡ್ಲ, ಇಲ್ಲ ನಿನ್ ತಮ್ಮ ಇಲ್ಲ ಅಂತ ದುಃಖ ಪಡ್ಲ. ಒಂದೇ ಗದ್ದಲಿ ಇಬ್ರು ಮಕ್ಳು ಹುಟ್ಟಿದ್ರೆ ಆ ತಾಯಿಗೆ 2 ಮಕ್ಳು ಒಂದೇ ಅಲ್ವಾ? ಇದ್ರಲ್ಲಿ ಯಾರು ಹೆಚ್ಚು ಯಾರು ಮುಖ್ಯ ಅಂತ ಹೇಗೋ ಹೇಳಿ ನಾನು ಹೇಳಲಿಕ್ಕಂದ ಹೇಳಿ ನಾನು. ರಾಮಾಚಾರಿನು ಕೃಷ್ಣ ನನಗೆ 2 ಕಣ್ಣಿದ್ದಂಗೆ. 2 ಕಣ್ಣಲ್ಲಿ ನಿನಗೆ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ ನಾನು ಏನ್ ಹೇಳಿ ಅತ್ತೆ? ನನಗ್ ಬಂದಿರೋ ಸ್ಥಿತಿ ಯಾವ ತಾಯಿಗೂ ಬರ್ಬಾರ್ದತ್ತೆ, ಯಾವ ತಾಯಿಗೂ ಬರ್ಬಾರ್ದು. ಅದಕ್ಕೆ ಸಮಾಧಾನ ಮಾಡ್ಕೊಳಮ್ಮ. ಅವನಿಗೆ ಅಲ್ಪಾಯುಷ್ಯ, ಅವನ ಜಾತಕದಲ್ಲಿ ಹಾಗಿತ್ತಲ್ಲ, ಅದನ್ನೆಲ್ಲ ನಾವು ಮನಸ್ಸಿನಲ್ಲೇ ಇಟ್ಕೊಂಡು ಅವನಿಗೆ ಗೊತ್ತಾಗದೆ ಇರೋ ಹಾಗೆ ನಾವು ಅದನ್ನ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡಿದ್ವಿ. ಆದ್ರೂ ಅವನ್ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ಟ. ವಿಧಿನ ಗೆಲ್ಲಕ್ಕೆ ಯಾರಿಂದನೂ ಆಗಲ್ಲ ಜಾನಕಿ, ಯಾರಿಂದನೂ ಆಗಲ್ಲ. ಅದೆಲ್ಲ ಇರ್ಬೋದತ್ತೆ, ಆದ್ರೆ ನಾನು ಬದುಕಿರುವಾಗ ನನ್ ಮಗ ನನಗ್ ಕಣ್ಣು ಮುಂದೆನೆ ಸತ್ತೋದ್ರೆ ಏನ್ ಹೇಳಿ ನಾನು? ಹೆಂಡತಿ ಕೈಯಿಂದಾನೆ ಕ್ರೂರವಾಗಿ ಸತ್ತಿದ್ದಾರೆ ಅಂತ ನೆನೆಸ್ಕೊಂಡ್ರೆ ನನ್ನ ಕರುಳೆ ಕಿತ್ತು ಬರ್ತಾ ಇದೆ ಅತ್ತೆ. ಜಾನಕಿ, ಕೃಷ್ಣ ಮನೆ ಬಿಟ್ಟು ಹೋಗುವಾಗ್ಲೇ ನಾನು ನಿನಗೇನ್ ಹೇಳಿದ್ದೆ? ಅವನು ಬೇರೆ ಕಡೆ ಹೋಗಿ ಸುಖವಾಗಿರ್ಲಿ ಬಿಡು ಅಂತ ಹೇಳಿದ್ದೆ ತಾನೆ. ಅವನ್ನ ಮನೆಗೆ ವಾಪಸ್ ಅವನಿಗೆ ಕಂಟಕ ಇದೆ. ಅವನು ಮದುವೆ ಆದ್ರೆ ಅಕಾಲ ಮೃತ್ಯು ಇದೆ ಅಂತ ಅವನು ಭವಿಷ್ಯದಲ್ಲೇ ಹೇಳಿತ್ತಲ್ಲಮ್ಮ. ಈಗ ಅದೆಲ್ಲ ನಿಜ ಆಗಿದೆ ಅಂತ ಸಮಾಧಾನ ಮಾಡ್ಕೊ. ನನಗೆ ಗೊತ್ತು ಕಣಮ್ಮ, ಸಮಾಧಾನ ತುಂಬಾ ಸುಲಭ, ಸಮಾಧಾನ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತ. ಅದ್ರಲ್ಲೂ ಹೆತ್ತ ತಾಯಿ ಹೃದಯ ಹೇಗಿರುತ್ತೆ ಅಂತ ಮಕ್ಕಳನ್ನ ಹೆತ್ತ ನನಗೂ ಗೊತ್ತು. ಆದ್ರೂ ವಾಸ್ತವ ನಾವೆಲ್ಲ ಒಪ್ಕೊಳ್ಳೇಬೇಕಲ್ಲಮ್ಮ. ಆ ಪಾಪಿ ರುಕ್ಕು ಎಂತ ಕೆಲಸ ಮಾಡ್ಬಿಟ್ಲತ್ತೆ. ಅವಳನ್ನ
ಅವಳನ್ನ ಈ ಮನೆಗ್ ಸೊಸೆಯಾಗಿ ಕರ್ಕೊಂಬರಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ವಿ. ಈ ತರ ಮಗನ್ನ ಸಾಯಿಸೋದಕ್ಕೆನ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಅವಳನ್ನ ಮನೆ ತುಂಬಿಸ್ಕೊಂಡಿದ್ದು. ನನ್ ಮಗನ್ಗೆ ಯಮ್ಮನ್ ರೂಪದಲ್ಲಿ ಹೆಂಡತಿಯಾಗಿ ಬಂದಿದ್ದಾಳೆ ಅಂತ ಗೊತ್ತಾಗ್ದೆ ನಾವೆಲ್ಲ ಯಾಮಾರ್ಬಿಟ್ವಿ ಅತ್ತೆ, ಯಾಮಾರ್ಬಿಟ್ವಿ. ಜಾನಕಿ, ಅಳೋದನ್ನ ನಿಲ್ಸು ತಾಯಿ. ಕೈ ಮೀರಿ ಹೋದದನ್ನ ನೆನ್ಸ್ಕೊಂಡ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇಷ್ಟು ದಿನ ಚಾರು ಸ್ಥಿತಿ ನೋಡಿ ನಾವೆಷ್ಟು ಸಂಕಟ ಪಡ್ತಾ ಇದ್ದೆ ಅಲ್ವಾ? ತನ್ನ ಉಸಿರಿಗೆ ಉಸಿರಾಗಿರೋ ರಾಮಾಚಾರಿ ಇಲ್ದಿದ್ದು ನೋಡಿ ಅವಳು ಹುಚ್ಚಿ ಆಗ್ತಾಳೆ ಅಂತ ನಾವೆಷ್ಟು ಸಂಕಟ ಪಟ್ವಿ. ಇದ ಮಗು ಆಗ್ಲೇ ಅಪ್ಪನ ಕಳ್ಕೊಂಡು ಹುಟ್ಟುತ್ತಲ್ಲ ಅಂತ ನಾವೆಷ್ಟು ವ್ಯಥೆ ಮಾಡ್ಕೊಂಡ್ವಿ. ಈ ರಾಮಾಚಾರಿ ಬದುಕಿರೋದ್ರಿಂದ ಅದೆಲ್ಲ ಕಷ್ಟ ದೂರ ಆಯ್ತಲ್ಲ, ಅದನ್ನೆಲ್ಲ ನೆನ್ಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊ ಜಾನಕಿ. ಎಲ್ಲ ಸರಿನೇ ಅತ್ತೆ, ಆದ್ರೂ ಅಮ್ಮ ನೋಡು, ನಾನೀಗ ರಾಮಾಚಾರ್ಯ ಅಷ್ಟೇ ಬದುಕಿಲ್ಲಮ್ಮ. ನಮ್ಮ ಕೃಷ್ಣ ತನ್ನ ಪ್ರಾಣ ಬಿಟ್ಟು ಅರ್ಧ ಆಯಸ್ಸನ್ನು ನನಗೆ ಕೊಟ್ಟು ಹೋಗಿದ್ದಾನೆ. ಹಾಗಾಗಿ ಕೃಷ್ಣನು ನನ್ನಲ್ಲೇ ಇದ್ದಾನೆ ಅನ್ಕೊಂಡು ಬದುಕ್ತಾ ಇದ್ದೀನಮ್ಮ. ಇನ್ ಮುಂದೆ ಕೃಷ್ಣನ್ನ ನೀನ್ ನನ್ನಲ್ಲೇ ನೋಡು. ಚರು, ನನ್ಕನ್ನ ನನಗ್ ಕ್ಷಮಿಸ್ಬಿಡಮ್ಮ, ನನಗ್ ಕ್ಷಮಿಸ್ಬಿಡು. ಹಾಳಾದ್ರಕ್ಕೂ ಬಂದ್ ಹೇಳಿದಕ್ಕೂ ನಾನ್ ಬಂದಾಗ ಇಲ್ಲೆಲ್ಲ ನೋಡಿದಕ್ಕೂ ಒಂದೇ ಆಗೋಯ್ತು. ಅದಕ್ಕೆ ತಪ್ಪಿ ಏನೇನೋ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಮ್ಮ ನನ್ನ. ಅಯ್ಯೋ ಅತ್ತೆಮ್ಮ, ಹಾಗೆಲ್ಲ ಹೇಳ್ಬೇಡಿ. ನೋಡಿ, ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ಯೋಚನೆ ಮಾಡ್ತಿದ್ದು. ಆದ್ರೂ ತುಡುಕ್ಬಿಟ್ಟು ಅದೆಲ್ಲ ಮಾತಾಡ್ಬಾರ್ದಿತ್ತು, ನಾನು ಮಾತಾಡ್ಬಾರ್ದಿತ್ತು. ಅತ್ತೆಮ್ಮ ನೋಡಿ, ನೀವು ನನ್ಗೆ ತಾಯಿ ಸಮಾನ. ನಿಮ್ಗೆ ಬೈಯೋದು ಮಾತ್ರ ಅಲ್ಲ, ಹೊಡೆಯೋದಕ್ಕೂ ಹಕ್ಕಿದೆ. ಅದನ್ನೆಲ್ಲ ಮರ್ತು ಬೇಡಿ. ನೀವ್ ಯಾವತ್ತಿದ್ರು ನನ್ ಪ್ರೀತಿ ಅತ್ತೆ. ನನ್ ಕಂದ. ಮನೆಯವ್ರು ಯಾರು ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಿದ್ವಿ. ಹೌದು, ಆ ದೇವ್ರೆ ನಿಮ್ಮನ್ನ ಇಲ್ಲಿ ಕರ್ಸಿದಾನೆ ಅಂತ ಅನ್ನಿಸ್ತಿದೆ. ಇನ್ನು ಚಾರು ಅವ್ರಿಗೆ ಮಡ್ಲಕ್ಕಿ ತುಂಬಾ ಶಾಸ್ತ್ರ ಮಾಡಿಲ್ವಲ್ಲ, ಹಾಗಾಗಿ ನಿಮ್ ಕೈಯಾರೆ ನೀವೇ ಚಾರು ಅವ್ರಿಗೆ ಮಡ್ಲಕ್ಕಿ ತುಂಬಿಸ್ಬಿಡಿ. ಹೌದಮ್ಮ, ಅತ್ಗೆ ಸೀಮಂತ ಮಾಡುವಾಗ ನೀವಿಲ್ಲ ಅಂತ ತುಂಬಾ ಬೇಸರ ಮಾಡ್ಕೊಂಡಿದ್ರು. ಆ ಬೇಸರನ ದೂರ ಮಾಡ್ಬಿಡಿ. ಆಯ್ತಪ್ಪ, ಆಯ್ತಮ್ಮ. ಆ ಶಾಸ್ತ್ರನು ಹಾಗಾದ್ರೆ ಅವನ್ನ ಕೊಲೆ ಮಾಡಿದ್ದು ನನ್ ಗಂಡ ಕೃಷ್ಣನ್ನ, ಮನ್ಸಾರೆ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡಿದ್ ಗಂಡನ್ನ ನನ್ ಕೈಯಾರ ನಾನೇ ಕೊಲೆ ಮಾಡಿದ್ನ. ಇಲ್ಲ, ನಾನ್ ನನ್ ಗಂಡನ್ ಕೊಲೆ ಮಾಡಿ ಅವಳೇ ನನ್ ಕೈಯಲ್ಲಿ ಕೊಲೆ ಮಾಡಿಸಿದಾಳೆ. ಇದಕ್ಕೆಲ್ಲ ಅವಳೇ ಕಾರಣ. ಆ ಚಾರುನ ನಾನ್ ಸುಮ್ನೆ ಬಿಡಲ್ಲ. ಅವಳಿಗೆ ಏನಾದ್ರೂ ಒಂದ್ ಗತಿ ಕಾಣಿಸ್ಬೇಕು ಅಂದ್ರೆ ನಾನ್ ಮೊದ್ಲು ಇಲ್ಲಿಂದ ತಪ್ಪಿಸ್ಕೋಬೇಕು. ನಾನು ಇವತ್ತು ತಪ್ಪಿಸ್ಕೋಬೇಕು ಅಂದ್ರೆ ನನ್ಗಿರೋದು ಒಂದೇ ಒಂದ್ ದಾರಿ. ಈ ಬ್ರಿಟಿಷನ್ ಯಾಕೆ ಈ ಟೈಮಲ್ಲಿ ನನಗೆ ಕಾಲ್ ಮಾಡ್ತಾ ಇದ್ದಾಳೆ? ಇಂಥ ಟೈಮಲ್ಲಿ ಇವ್ರು ಕಾಲಿಗೆ ರೆಸ್ಪಾಂಡ್ ಮಾಡ್ತಿಲ್ಲ. ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ?